ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ಗೆ ಈಗ ಟೆನ್ಷನ್ ಶುರುವಾಗಿದೆ. ಕಾರಣ ಡಿ ಗ್ಯಾಂಗ್ ವಿರುದ್ಧದ ದೋಷಾರೋಪ ಪಟ್ಟಿ ಸಲ್ಲಿಕೆಯಾಗಿದೆ. ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅಂಡ್ ಗ್ಯಾಂಗ್ಗೆ ಟೆನ್ಷನ್. ಇವತ್ತು ಡಿ ಗ್ಯಾಂಗ್ ವಿರುದ್ಧ ದೋಷಾರೋಪ. ಕೆಲವೇ ಹೊತ್ತಲ್ಲಿ ನಟ ದರ್ಶನ್ ಪವಿತ್ರ ಗೌಡ ಕೋರ್ಟ್ಗೆ ಹಾಜರಾಗಲಿದ್ದಾರೆ. 57ನೇ ಸಿಸಿಎಚ್ ಕೋರ್ಟ್ಗೆ ಹಾಜರಾಗ್ತಾರೆ ನಟ ದರ್ಶನ್ ಪವಿತ್ರ ಗೌಡ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೋರ್ಟ್ಗೆ ಹಾಜರಾಗುವ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಚಾರ್ಜ್ ಫ್ರೇಮ್ ಮುನ್ನ ಆರೋಪಿಗಳಿಗೆ ಜಡ್ಜ್ಗಳು ಪ್ರಶ್ನೆಯನ್ನ ಕೇಳ್ತಾರೆ. ಆರೋಪ ಒಪ್ಪಿಕೊಳ್ತೀರಾ ಅಥವಾ ಇಲ್ವಾ? ವಿಚಾರಣೆ ಬಳಿಕ ಟ್ರಯಲ್ ದಿನಾಂಕ ನಿಗದಿಯಾಗುತ್ತೆ. ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅಂಡ್ ಗ್ಯಾಂಗ್ಗೆ ಟೆನ್ಷನ್ ಶುರುವಾಗಿದೆ. ಡಿ ಗ್ಯಾಂಗ್ ವಿರುದ್ಧದ ದೋಷಾರೋಪ ಪಟ್ಟಿ ಸಲ್ಲಿಕೆಯಾಗಿದೆ. ಕೆಲವೇ ಹೊತ್ತಲ್ಲಿ ನಟ ದರ್ಶನ್ ಪವಿತ್ರ ಗೌಡ ಕೋರ್ಟ್ಗೆ ಹಾಜರಾಗ್ತಾರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ. 57ನೇ ಸಿಸಿಎಚ್ ಕೋರ್ಟ್ಗೆ ಪವಿತ್ರ ಗೌಡ ಇಡೀ ಪ್ರಕರಣದ ಆರೋಪಿಗಳು ಹಾಜರಾಗ್ತಾರೆ, ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗ್ತಾರೆ. ಈ ಸಂದರ್ಭದಲ್ಲಿ ನ್ಯಾಯಾಧೀಶರು ಒಂದಿಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ. ನೋಡಿ, ನಟ ದರ್ಶನ್ ಪವಿತ್ರ ಗೌಡ ಸೇರಿದಂತೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳು 17 ಆರೋಪಿಗಳು ಇವತ್ತು ಸಿಸಿಎಚ್ ಕೋರ್ಟ್ಗೆ ಹಾಜರಾಗಬೇಕಿದೆ. ಕೋರ್ಟ್ಗೆ ಹಾಜರಾದ ಬಳಿಕ ಹೇಗೆ ನಡೆಯುತ್ತೆ ಪ್ರಕ್ರಿಯೆ ಅಂದರೆ, ಈ ದೋಷಾರೋಪ ಪ್ರಕ್ರಿಯೆ, ಚಾರ್ಜಸ್ ಫ್ರೇಮ್ ಪ್ರಕ್ರಿಯೆ ಅಂತ ಹೇಳ್ತಾರೆ. ಹೇಗೆ ನಡೆಯುತ್ತೆ ಅಂತ ಹೇಳಿದ್ರೆ, ಇಡೀ ಪ್ರಕರಣದ ಆರೋಪಿ ನಂಬರ್ 1 ಯಾರು? ಪವಿತ್ರ ಗೌಡ ಅಂತ ಕೂಗ್ತಾರೆ. ಆಗ ಕೂಗಿದಾಗ ಕಟಕಟೆಯಲ್ಲಿ ಬಂದು ಪವಿತ್ರ ಗೌಡ ನಿಂತ್ಕೋಬೇಕು. ಕಟಕಟೆಯಲ್ಲಿ ಪವಿತ್ರ ಗೌಡ ನಿಂತ್ಕೊಂಡ ಬಳಿಕ ನ್ಯಾಯಾಧೀಶರು ಒಂದಿಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ. ನಿಮ್ಮ ಮೇಲೆ IPC ಸೆಕ್ಷನ್ 302 ಕೊಲೆ ಯತ್ನ, IPC ಸೆಕ್ಷನ್ 364 ಕಿಡ್ನ್ಯಾಪ್, 202 ಸಾಕ್ಷಿ ನಾಶ ಕೇಸ್ ದಾಖಲಾಗಿದೆ. ಸೊ ಇದನ್ನು ನೀವು ಒಪ್ಕೋತೀರಾ ಅಥವಾ ಇಲ್ವಾ ಅಂತ ಪ್ರಶ್ನೆಯನ್ನು ಕೇಳ್ತಾರೆ. ಆ ಸಂದರ್ಭದಲ್ಲಿ ಆರೋಪಿಗಳು ಇಲ್ಲ ಅಂತ ಹೇಳ್ತಾರೆ ಸಾಮಾನ್ಯ. ಅದಾದ ಬಳಿಕ ಟ್ರಯಲ್ಗೆ ದಿನಾಂಕ ನಿಗದಿಯಾಗುತ್ತೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ದರ್ಶನ್ ಸೇರಿ 7 ಮಂದಿ ಹಾಜರಾಗಿದ್ದಾರೆ. ಕೆಲವೇ ಹೊತ್ತಲ್ಲಿ ನಟ ದರ್ಶನ್ ಪವಿತ್ರ ಗೌಡ ಕೋರ್ಟ್ಗೆ ಹಾಜರಾಗ್ತಾರೆ. 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತೆ. ಮೇಲಿರುವಂತಹ ಎಲ್ಲ ಆರೋಪಿಗಳು ಕೂಡ ಹಾಜರಾಗಬೇಕಿದೆ. ಇವತ್ತು 57ನೇ ಸಿಸಿಎಚ್ ಕೋರ್ಟ್ಗೆ ಆರೋಪಿಗಳು ಹಾಜರಾಗ್ತಾರೆ ಅಂತ ನೋಡಿ. ಇವತ್ತು ಎಲ್ಲ ಆರೋಪಿಗಳು, ಇಡೀ ಪ್ರಕರಣದ ಆರೋಪಿಗಳು ಯಾರಿದ್ದಾರೆ ಎಲ್ಲರೂ ಕೂಡ ಹಾಜರಾಗಲೇಬೇಕಾಗಿದೆ. ವಿಡಿಯೋ ಕಾನ್ಫರೆನ್ಸಿಂದ ಕೂಡ ಬರಬಹುದು. ಎಲ್ಲರೂ ಬಂದ ಬಳಿಕ ಪ್ರಕ್ರಿಯೆ ಆರಂಭ ಆಗುತ್ತೆ. ಈಗ ಸದ್ಯ ಬೇಲ್ನಲ್ಲಿರುವಂಥ 7 ಮಂದಿ ಕೋರ್ಟ್ಗೆ ಹಾಜರಾಗಿದ್ದಾರೆ. ಅದಾದ ಬಳಿಕ ನಟ ದರ್ಶನ್ ಪವಿತ್ರ ಗೌಡ ಕೂಡ ಹಾಜರಾಗ್ತಾರೆ. ಕೋರ್ಟ್ಗೆ ಡಿಸ್ಚಾರ್ಜ್ ಅಪ್ಲಿಕೇಶನ್ ಅನ್ನು ದರ್ಶನ್ ಸಲ್ಲಿಕೆ ಮಾಡಿದ್ದಾರೆ. ಇಡೀ ಪ್ರಕರಣದಿಂದ ನನ್ನ ಹೆಸರನ್ನ ಕೈಬಿಡಿ ಅಂತ ಹೇಳಿ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಸೆಷನ್ಸ್ ಕೋರ್ಟ್ಗೆ ನಟ ದರ್ಶನ್ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ವಕೀಲರ ಮೂಲಕ ಸೆಷನ್ಸ್ ಕೋರ್ಟ್ಗೆ ದರ್ಶನ್ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಈ ಹಿಂದೆ ದೀಪಕ್ ಪ್ರದೂಷ್ ಕೂಡ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು. ಆ ಸಂದರ್ಭದಲ್ಲಿ ಕೋರ್ಟ್ ವಜಾ ಮಾಡಿತ್ತು ಆ ಅರ್ಜಿಯನ್ನು. ಸೊ ನಟ ದರ್ಶನ್ ಅವರ ಅರ್ಜಿಯನ್ನು ಕೂಡ ವಜಾ ಮಾಡುತ್ತೆ, ಅದರಲ್ಲಿ ನೋ ಡೌಟ್ಸ್. ನೋಡಿ, ಒಂದು ಕಡೆ ಇವತ್ತು ದೋಷಾರೋಪ ಆ ಪ್ರಕ್ರಿಯೆ ನಡೆಯುತ್ತೆ. ಮತ್ತೊಂದು ಕಡೆ ನಟ ದರ್ಶನ್ ಅವರು ಇಡೀ ಪ್ರಕರಣದಿಂದ ನನ್ನನ್ನು ಕೈ ಬಿಡಿ ಅಂತ ಹೇಳಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಸೊ ಈ ಅರ್ಜಿ ವಿಚಾರಣೆ ಕೂಡ ಒಂದು ಕಡೆ ಆಗುತ್ತೆ. ಒಂದು ಕಡೆ ನಟ ದರ್ಶನ್ ಅವರು ಕೂಡ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಅರ್ಜಿ ವಿಚಾರಣೆಗೆ ಬರುತ್ತೆ. ಅರ್ಜಿ ವಿಚಾರಣೆ ಬಹುತೇಕ ನಡೆಸಿದ ಬಳಿಕ ವಜಾಗೊಳ್ಳುವ ಸಾಧ್ಯತೆಗಳು ದಟ್ಟವಾಗಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಅಭಿಷೇಕ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ನೋಡಿ, ಇವತ್ತು ದೋಷಾರೋಪ ಸಲ್ಲಿಕೆ ಆಗುತ್ತೆ. ಈ ದೋಷಾರೋಪ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಅಂತ ಒಂದಿಷ್ಟು ಡೀಟೇಲ್ಡ್ ಆಗಿ ಹೇಳ್ಬೋದು. ಅದಾದ ನಂತರ ದರ್ಶನ್ ಅವರು ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ. ಆ ಅರ್ಜಿಯ ಭವಿಷ್ಯ ಏನಾಗುತ್ತೆ ಅಂತ? ಈಗಾಗಲೇ ಏನು ಟ್ರಯಲ್ಗೆ ಮುಂದಿನ ದಿನದಲ್ಲಿ ಇದು ಕೊಡುವಂತಹ ಡೇಟ್ ಕೊಡುವಂತಹ ಸಾಧ್ಯತೆಗಳು ಕೂಡ ತೀರಾ ಹೆಚ್ಚಿದೆ ಅಂತ ಹೇಳ್ಬೋದು. ಇಂದು ಟ್ರಯಲ್ ಏನಿದೆ ಬಹುತೇಕ ಮುಂದೂಡುವಂತಹ ಸಾಧ್ಯತೆಗಳು ಕೂಡ ತೀರಾ ಹೆಚ್ಚಿದೆ ಅಂತ ಹೇಳ್ಬೋದಾಗಿದೆ. ಇದು ಈ ಜೂನ್ ಏನ್ ಹೇಳಲಾಗುತ್ತೆ.
50% ಕೇಸ್ ಮುಗಿದ ರೀತಿಯಲ್ಲಿ ಅಂತಾನೆ ಹೇಳ್ಬೋದಾಗಿದೆ. ಯಾಕಂದ್ರೆ ಅವರ ತಪ್ಪನ್ನ ಅವರು ಒಪ್ಪಿಕೊಂಡಂತಹ ಅವರಿಗೆ ಮುಂದಿನ ದಿನಗಳಲ್ಲಿ ಅದನ್ನ ಪ್ರೂವ್ ಮಾಡೋದಕ್ಕೆ ಈಗಾಗಲೇ ಪೊಲೀಸರಿಗೂ ಕೂಡ ಅಂದ್ರೆ ಅದನ್ನ ಒಂದು ಟ್ರಯಲ್ ರೀತಿಯಲ್ಲಿ ಪ್ರಸ್ತುತಪಡಿಸಬೇಕು ಮತ್ತು ಅವರ ಯಾರ್ಯಾರು ತಮ್ಮ ಪಾತ್ರವನ್ನು ಒಪ್ಪಿಕೊಂಡಿದಾರೋ, ಯಾರ್ಯಾರು ತಮ್ಮ ಪಾತ್ರವನ್ನು ಒಪ್ಪಿಕೊಂಡಿಲ್ವೋ ಅದನ್ನ ಪೊಲೀಸರ ಒಂದು ಚಾರ್ಜ್ ಶೀಟ್ ಅನ್ವಯವಾಗಿ ವಾದ ಪ್ರತಿವಾದಗಳ ಮುಖಾಂತರ ಒಂದು ಟ್ರಯಲ್ ನಡೆಸುವಂತಹ ಒಂದು ಕೆಲಸಗಳನ್ನು ಹೀಗಾಗಿ ಸದ್ಯ ಈ ಚಾರ್ಜ್ ಫ್ರೇಮ್ ಬಹುತೇಕ ಒಂದು ಮಹತ್ತರವಾದಂತಹ ಒಂದು ಘಟ್ಟ ಅಂತಾನೆ ಹೇಳ್ಬೋದಾಗಿದೆ. ಈ ಹಿನ್ನೆಲೆಯಲ್ಲಿ ಇಂದು ಚಾರ್ಜ್ ಫ್ರೇಮ್ ನಡೆಯುವಂತಹ ಒಂದು ಸಾಧ್ಯತೆಗಳು ಕೂಡ ಇತ್ತು. ಆದ್ರೆ ಸದ್ಯದ ಮಟ್ಟಿಗೆ ಮುಂದೂಡಿಕೆ ಆಗಿದೆ ಅಂತಾನೆ ಹೇಳ್ಬೋದಾಗಿದೆ. ಈ ಹಿನ್ನೆಲೆಯಲ್ಲಿ ಸದ್ಯ ಮುಂದಿನ ದಿನಾಂಕದಲ್ಲಿ ಈ ಒಂದು ಪ್ರಕ್ರಿಯೆ ಮುಂದುವರಿಯುವಂತಹ ಸಾಧ್ಯತೆಗಳು ಕೂಡ ಇದೆ ಅಂತಾನೆ ಹೇಳ್ಬೋದು. ಮತ್ತು ಈಗ ಮತ್ತೊಂದು ಅರ್ಜಿಯನ್ನು ಸಲ್ಲಿಸಿದ್ರೆ ಅಂದ್ರೆ ನನ್ನ ಪ್ರಕರಣವನ್ನ ಕೈಬಿಡಿದ್ರಲ್ಲಿ ನನ್ನ ಪಾತ್ರ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಅವರೊಂದು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅಂತ ಹೇಳಿದ್ರೆ ಇದೇ ಒಂದು ಉತ್ತರಕ್ಕೆ ಚಾರ್ಜ್ ಫ್ರೇಮ್ ನಲ್ಲಿಯೂ ಕೂಡ ಅವರು ಬದ್ಧರಾಗಿರ್ತಾರೆ ಅಂತ ಹೇಳಲಾಗುತ್ತೆ. ಆದ್ರೆ ಚಾರ್ಜ್ ಶೀಟ್ ನಲ್ಲಿ ಅವರ ಅವರ ಉಲ್ಲೇಖವನ್ನ ಮಾಡಲಾಗಿದೆ. ಆದ್ರೆ ಈಗ ಅರ್ಜಿಯನ್ನ ಸಲ್ಲಿಸಿದಂತಹ ಕಾರಣದಿಂದಾಗಿ ಅವರ ಸಲ್ಲಿಸಿರುವಂತಹ ಒಂದು ಉದ್ದೇಶವೇ ತಾನು ಈ ಒಂದು ಪ್ರಕರಣದಲ್ಲಿ ಇಲ್ಲ, ತನ್ನನ್ನು ಈ ಪ್ರಕರಣದಿಂದ ಕೈಬಿಡಿ ಅಂತ ಹೇಳಿ ಅರ್ಜಿ ಸಲ್ಲಿಸಿರುವಂತಹ ಕಾರಣದಿಂದಾಗಿ ಸಹಜವಾಗಿಯೇ ಗೊತ್ತಾಗುತ್ತೆ ಅವರು ತಮ್ಮ ಪಾತ್ರವನ್ನ ಒಪ್ಪಿಕೊಳ್ಳೋದಿಲ್ಲ, ಅಂದ್ರೆ ತಮ್ಮ ಪಾತ್ರವನ್ನ ಕೋರ್ಟ್ ನಲ್ಲಿ ನ್ಯಾಯಾಲಯದ ಮುಂದೆ ಒಪ್ಪಿಕೊಳ್ಳೋದಿಲ್ಲ ಅಂತ ಹೇಳಿ ಗೊತ್ತಾಗ್ಬಿಡುತ್ತೆ. ಸಂಪರ್ಕ ಕಡಿತವಾಗಿದೆ. ಇವತ್ತು ನಟ ದರ್ಶನ್ ಅವರು ಇಡೀ ಪ್ರಕರಣದಿಂದ ನನ್ನ ಹೆಸರನ್ನ ಕೈಬಿಡಿ ಅಂತ ಕೂಡ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಸೊ ಆ ಅರ್ಜಿಯ ವಿಚಾರಣೆ ಕೂಡ ಆಗುತ್ತೆ, ಮೇ ಬಿ ವಜಾ ಆಗುತ್ತೆ. ಇದರ ನಡುವೆ ಇವತ್ತು ದೋಷಾರೋಪ ಪ್ರಕ್ರಿಯೆ ಏನು ನಡೀಬೇಕಿತ್ತಲ್ವ ಅದು ಮುಂದೂಡಿಕೆ ಆಗಿದೆ ಅಂತ ಕೂಡ ನಮ್ಮ ಪ್ರತಿನಿಧಿ ಅಭಿಷೇಕ್ ಹೇಳ್ತಾ ಇದ್ರು.